हि जनार्दनः दीपो हर्ति मे पापं संध्यादीपं नमोस्तुते शुभं करोतु कल्याणम् आरोग्यं सुखं संपदं शत्रुवृद्धिं विनाः दीपज्योति नमोस्तुते. ಈ ಮಂತ್ರದ ಅರ್ಥ ದೀಪ ಹೇಗೆ ಬೆಳಗುತ್ತೋ ಅದೇ ರೀತಿ ನಮ್ಮ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ಇದು. ಎಲ್ಲರಿಗೆ ನಮಸ್ಕಾರ ರೀ. ನಾನು ಗಣಪತಿ ಪಾಟೀಲ್ ಅಂತ, ಪ್ರಾಪರ್ ಬೆಳಗಾವಿ. ಡೈರೆಕ್ಟರ್ ಅವರು ಪ್ರಭಾಕರ್ ಶೇರ್ಖಾನೆ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದಿದ್ರು. ಹೇಳಿದರು ನನಗೆ ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಕನ್ಸೆಪ್ಟ್ ಈ ನಮ್ಮ ಭಾರತ ದೇಶಲೇ ಜಾತಿವಾದ ಮೇಲೆ ಮತ್ತು ಬೇರೆ ಬೇರೆ ಥರಗಳಿಗೆ ಹೆಂಗೆ ಪ್ರಾಬ್ಲಮ್ ನಡೀತಾ ಇದ್ದಾವೆ, ಅದ ಹೆಂಗೆ ನಾವು ನೋಡ್ಕೊಂತ ಹೋಗ್ತೇವೆ. ಬೇರೆ ಬೇರೆ ಕಾಸ್ಟಿಸಮ್ ಅನ್ನಂಗಿಲ್ಲ ನಾನು. ನಮ್ದು ಧರ್ಮ ಒಳಗೆ ವೇ ಆಫ್ ಲುಕಿಂಗ್ ಹೆಂಗಿರ್ತಿದೆ ಬೇರೆ ಬೇರೆ ಅವ್ರ ಕಡೆ, ಅದೆಲ್ಲ ಈ ಮೂವಿ ಒಳಗೆ ತೋರಿಸೋದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂದರೆ ಡೈರೆಕ್ಟರ್ ಅವರು ಕೊಡ್ಬೋದು. ಮತ್ತು ನಮ್ದು ಟೀಮ್ ಎಲ್ಲ ಎನರ್ಜೆಟಿಕ್ ಟೀಮ್ ಇದೆ. ಒಳ್ಳೆ ಸ್ಪಿರಿಟ್ ತಗೊಂಡು ಒಳ್ಳೆ ಎನರ್ಜಿ ಹಾಕಿ ಕೆಲಸ ಮಾಡತ್ತಾರೆ. ಅದಕ್ಕೆ ನನಗೆ ಭಾಳ ಖುಷಿ ಇದೆ. ಸೊ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟು ಈ ಮೂವಿದ ಶೂಟ್ ಕಂಪ್ಲೀಟ್ ಮಾಡಿ ಈ ಪ್ರಾಜೆಕ್ಟ್ ಆಚೆ ತರ್ತೀವಿ ಅಂತ ಹೇಳ್ತೀನಿ. ಧನ್ಯವಾದ. ವೇದಿಕೆ ಮೇಲೆ ಇರುವಂಥ ಹಿರಿಯರಿಗೆ ನಾನು ಚಿರಋಣಿ. ಒಂದೇ ಮಾತಿಗೆ ಎಲ್ಲರೂ ಬಂದು ಜೊತೆಗೆ ನಿಂತ್ಕೊಂಡ್ರಿ, ನಾನು ನಿಮಗೆ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿ ಸಿ ಪಾಟೀಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ಶುರು ಮಾಡೋಣ? ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಂದಾಗ ಎಲ್ಲರೂ ಬಂದು ಅವ್ರ ಮುಂದೆ ಬೈಯೋರು ನನ್ನನ್ನು, ಇವನು ಹಾಳಾಗಿ ಹೋಗ್ತಾನೆ, ಉದ್ಧಾರ ಆಗಲ್ಲ, ಜೀವನದಲ್ಲಿ ಕೆಟ್ಟೋಗಿದ್ದಾನೆ ಅಂತ. ಆದರೆ ನಮ್ಮ ತಂದೆ ತಾಯಿ ಮಾಡಿರುವಂಥ ಮೋಟಿವೇಶನ್ನೇ ನಾನು ಇವತ್ತು ಇಲ್ಲಿ ಕೂತ್ಕೊಳ್ಳೋಕೆ ಆಧಾರ ಸ್ತಂಭ. ಅವತ್ತು ಅವ್ರು ನನಗೆ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ನಾನು ಇವತ್ತು ಇರ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂದೆ ತಾಯಿಗಳಿಗೆ. ಜೊತೆಗೆ ನನ್ನ ಮೊದಲನೇ ಸಿನಿಮಾ ನಿರ್ಮಾಪಕರು ವಿಜೇಂದ್ರ ಸರ್, ಅವ್ರನ್ನ ನೆನಪು ಮಾಡ್ಕೊಳ್ದಿರೋಂಥ ದಿನಗಳೇ ಇಲ್ಲ. ಯಾಕಂದರೆ ನಾವು ಯಾರ ಹತ್ರ ಒಂದು 500 ರೂಪಾಯಿ 1000 ರೂಪಾಯಿ ಕೇಳಿದ್ರು ಮಗ ಯಾವಾಗ ವಾಪಸ್ ಕೊಡ್ತೀಯ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನನ್ನನ್ನೇ ನಂಬಿ ಮೊದಲನೇ ಸಿನಿಮಾಗೆ ಲಕ್ಷ ಬಂಡವಾಳ ಹೂಡಿದ್ರು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ ಆಗಿರ್ತೀನಿ, ಋಣಿ ಆಗಿರ್ತೀನಿ. ಕಾರಣ ಏನಂದ್ರೆ ಆ ಒಂದು ಸಿನಿಮಾದಿಂದ ನಾನು ತುಂಬ ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ಸಿನಿಮಾ ಹೆಂಗೆ ಮಾಡಬೇಕು, ಅದನ್ನು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಜನರಿಗೆ ಹೆಂಗೆ ತಲುಪಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ವಿಜೇಂದ್ರ ಸರ್. ಅವರಿಗೆ ಇನ್ವೈಟ್ ಮಾಡಿದ್ದೆ, ಏನೋ ಬೇರೆ ಕೆಲಸದಲ್ಲಿ ಬರೋಕ್ಕಾಗಲಿಲ್ಲ ಅಂತ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ರಂಜನ್ ಭಾಯಿ ಮತ್ತು ನಮ್ಮ ಪಾಟೀಲ್ ಸರ್. ಯಾಕಂದರೆ ಈ ಸಿನಿಮಾ 1 ವರ್ಷದ ಬಿಫೋರೇನೆ ಶುರು ಆಗಬೇಕಿತ್ತು. ಕಾರಣಾಂತರಗಳಿಂದ ನನ್ನಿಂದಾನೇ ತುಂಬ ಡಿಲೇ ಆಗ್ತಾ ಹೋಯಿತು. ರಂಜನ ಯಾವಾಗಲೂ ಕಾಲ್ ಮಾಡಿದ್ರು, ಮಗ ನಿಮ್ಮ ನಂಗೆ ನಂಬಿಕೆ ಇದೆ, ಸಿನಿಮಾ ಮಾಡೋಣ. ಬೇರೆ ಯಾರು ನಿರ್ಮಾಪಕರಾಗಿದ್ರೆ ಈ ನನ್ನ ಮಗ 1 ವರ್ಷದಿಂದ ಆಟ ಆಡಿಸ್ತವನೆ, ಬಿಟ್ಟು ಬಿಡೋಣ ಗುರು, ಬೇಡ ಡೈರೆಕ್ಟರ್ ನೋಡೋಣ ಅಂತಿದ್ರು. ಆದರೆ ನನ್ನ ಮೇಲೆ ಅದೇನು ಗೊತ್ತಿಲ್ಲ. ರಂಜನ ನನಗೆ ಕರೆಸಿ ಕೂರಿಸಿ ಆಫೀಸ್ ಎಲ್ಲ ಮಾಡಿಕೊಟ್ಟು, ಪೇಮೆಂಟ್ ಎಲ್ಲ ಕೊಟ್ಟು, ಸ್ಕ್ರಿಪ್ಟ್ ಎಲ್ಲ ಬರೆಸಿ ಸಿನಿಮಾ ಶುರು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಗಣಪತಿ ಸರ್. ಜೊತೆಗೆ ನನ್ನ ಕೌಟಿಲ್ಯ ಸಿನಿಮಾ ರಿಲೀಸ್ ಆಗಿ 3 ವರ್ಷ 4 ವರ್ಷ ಆಗೋಕೆ ಬಂತು. ಸಿನಿಮಾ ಟೇಕಪ್ ಆಗೋದು, ಡಿಸ್ಕಷನ್ಗಳಾಗೋದು, ಹಾಗೆ ಬ್ರೇಕ್ ಆಗೋದು ಏನೇನೋ ನಡೀತಾ ಇತ್ತು ಲೈಫಲ್ಲಿ. ಆದರೆ ಸಿನಿಮಾ ಅನೌನ್ಸ್ ಮಾಡ್ತಿದ್ದೀನಿ ಅಂತ ಬರೀ ಸ್ಟೇಟಸ್ ಇಟ್ಟಿದ್ದಕ್ಕೆ ವಾಟ್ಸಪ್ಪಲ್ಲಿ ಎಲ್ಲರೂ ಕೇಳ್ತಿರೋದೇನಂತಂದರೆ, ಮಗ ಮದುವೆ ಆಯಿತು, ಹೆಂಡತಿ ಕಾಲ್ಗುಣ ಅಂತ. ಅದಂತೂ ಸತ್ಯ. ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ. ಅವ್ರು ನನ್ನ ಲೈಫಲ್ಲಿ ಬಂದ ಮೇಲೆ ನನ್ನ ಲೈಫಲ್ಲಿ ತುಂಬ ಒಳ್ಳೇದಾಗ್ತಿರೋದು, ತುಂಬ ಒಳ್ಳೆ ಕೆಲಸಗಳು ನಡೀತಾ ಇರೋದು. ನಾನು ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ನನ್ನ ಹೆಂಡತಿಗೆ. ಜೊತೆಗೆ ಇನ್ನು ಸಿನಿಮಾಗೆ ಬರೋಣ ಸರ್. ಯಾಕಂದರೆ ನಾವು ನಡೆದು ಬಂದಿರೋ ದಾರಿನ ಯಾವತ್ತೂ ಮರೆಯೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದನ್ನು ನೆನೆಸೋ ಉದ್ದೇಶ ಅಷ್ಟೇ. ಅವರೆಲ್ಲರೂ ನಾನು ಋಣಿಯಾಗಿರ್ತೀನಿ. ಜೊತೆಗೆ ಸಾಮ್ರಾಟ್ ಅಂತಂದರೆ ಇದು ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ರಿಯಲ್ ಇನ್ಸಿಡೆಂಟ್ ಸಬ್ಜೆಕ್ಟನ್ನು ಇಟ್ಕೊಂಡು ಮಾಡ್ತಿರುವಂತಹ ಕತೆ. ಓಕೆನಾ ಸರ್? ಒಬ್ಬ ಸಾಮಾನ್ಯ ಹುಡುಗ ಒಂದು ಹುಡುಗಿ ಲವಲ್ ಬೀಳ್ತಾನೆ. ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋಕೋಸ್ಕರ ಒಬ್ಬ ಸಾಮ್ರಾಟನಾಗಿ ಬದಲಾಗ್ತಾನೆ. ಒಬ್ಬ ಸಾಮಾನ್ಯ ಹುಡುಗನಿಗೆ ಏನೆಲ್ಲ ಮಾಡೋ ಸಾಧ್ಯತೆಗಳಿದೆ ಪ್ರೀತಿ ಅನ್ನೋದ್ರ ಬಗ್ಗೆ ತೋರ್ಸೋಕೆ ಕೊಟ್ಟಿರುವಂಥ ಸಿನಿಮಾ. ತುಂಬ ಪ್ಯೂರ್ ಹಾರ್ಟೆಡ್ ಲವ್ ಸ್ಟೋರಿ ಸರ್. ಇಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಸರ್ ಇದರಲ್ಲಿ ಟೈಟಲ್ ನಿಮಗೆ ಹಿಸ್ಟಾರಿಕಲ್ ಸಬ್ಜೆಕ್ಟ್ ತರ ಅನಿಸ್ಬೋದು ಸರ್, ಆದ್ರೆ ಮೋಷನ್ ಪೋಸ್ಟ್ ಅಲ್ಲಿ ಯಾರು ಅಲ್ಲಿ ಬರ್ತಿರೋ ಮುಸ್ಲಿಮರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾರು ಹಳೆ ಕಾಲದ ಬಟ್ಟೆಗಳು ಯಾರು ಹಾಕೊಂಡಿರ್ಲಿಲ್ಲ ಸರ್. ಈಗ ಪ್ರೆಸೆಂಟ್ ಅಲ್ಲಿ ಇರುವಂತಹ ಬಟ್ಟೆಗಳೇ ಹಾಕೊಂಡಿದ್ದಾರೆ ಸರ್. ಪ್ರೆಸೆಂಟ್ ಆಗಿರೋ ಹಂಗೆ ಇದ್ರು ಸರ್. ಹಾ 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 ಹೌದು 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 ಅಮ್ಮ. ಏನಂದ್ರೆ ಇದು ಈ ಪ್ರೆಸೆಂಟ್ 1990ರಿಂದ 2020ರಲ್ಲಿ ನಡೆಯುವಂತ ಕತೆ ಅಮ್ಮ. ಆದ್ರೆ ಇದರಲ್ಲಿ ಹಿಂದೂಯಿಸಂನ ಮತ್ತೆ ನಮ್ಮ ಮುಸ್ಲಿಂ ಸಮುದಾಯದವರ ತೋರ್ಸಕೊಟ್ಟಿರೋದು. ಅಂದ್ರೆ ನಮ್ಮ ಹಿಂದೂಯಿಸಂ ಏನಿದೆ ಅಲ್ಲ, ನಮ್ಮ ಸನಾತನ ಧರ್ಮದದು ಹಳೆ ಪುರಾತನ ಕಾಲದಿಂದ ಬಂದಿರುವಂತದ್ದು. ಓಕೆನಾ, ಅಲ್ಲಿರುವಂತ ಕಂಟೆಂಟ್ಗಳನ್ನ, ಸಬ್ಜೆಕ್ಟ್ಗಳನ್ನ ಇಲ್ಲಿ ಎಳ್ಕೊಂಬರೋ ಟ್ರೈ ಮಾಡಿದಮ್ಮ, ಹೇಳೋಕ್ ಪ್ರಯತ್ನ ಪಟ್ಟಿದೀವಿ. ಅದಕ್ಕೋಸ್ಕರ ಅದನ್ನ ಹಿಸ್ಟಾರಿಕಲ್ ತರ ಟೈಟ್ಲ್ ಆಗಿರ್ಬೋದು, ಆ ಬ್ಯಾಕ್ ಡ್ರಾಪ್ ನಾಗಿರ್ಬೋದು ಕ್ರಿಯೇಟ್ ಮಾಡಿರೋದಮ್ಮ. ಅಮ್ಮ ಏನಂತಂದ್ರೆ ಈಗ ಹಿಂದೂಗಳನ್ನ ಮತ್ತೆ ಮುಸ್ಲಿಮರನ್ನ ನಾವಿಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇದೀವಿ ಅಂತಂದ್ರೆ ಎರಡೂ ಧರ್ಮದವರು ಬಂದು ನನ್ನ ಸಿನಿಮಾ ನೋಡ್ಬೇಕಮ್ಮ. ಯಾವ ಧರ್ಮನ ಕೀಳಾಗಿ ಯಾವ ಧರ್ಮದ ಮೇಲಾಗಿ ಇಲ್ಲಿ ಯಾವುದೋ ತೋರ್ಸೋಕೆ ಹೊಟ್ಟಿಲ್ಲಮ್ಮ. ನಾವು ಹೇಳೋಕೆ ಹೊಟ್ಟಿರೋದು ಪ್ಯೂರ್ ಒಂದು ಲವ್ ಸ್ಟೋರಿ ಅಮ್ಮ. ಓಕೆನಾ, ಒಂದು ಕಂಟೆಂಟ್ನ ಹೇಳೋಕೆ ಹೊಟ್ಟಿದ್ವಿ. ಶಾಶ್ವತವಾಗಿರೋದು ಪ್ರೀತಿ ಒಂದೇ ಅಮ್ಮ. ಕೊನೆಗೆ ಹೋಗ್ಬೇಕಾದ್ರೆ ಪ್ರೀತಿ ಒಂದೇ ಜೊತೆಗೆ ಉಳಿಯೋದು ಬಿಟ್ಟರೆ ಮತ್ತೆ ಇನ್ನೇನು ಇಲ್ಲ. ಆ ಸಂದೇಶನ ಜನರಿಗೆ ಹೇಳೋಕೆ ಹೊಟ್ಟಿರೋದು ಅಷ್ಟೇ. ಅಮ್ಮ ಏನಂತಂದ್ರೆ ಎಲ್ರು ಬರ್ಬೇಕಾದ್ರೆ ಹೊಸಬ್ರೆ ಅಮ್ಮ. ಓಕೆನಾ, ಇವರು ಆಕ್ಚುಲಿ ಇನಾಮ್ದಾರ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಮರಾಠಿಲೂ 2 ಸಿನಿಮಾ ಮಾಡಿದ್ದಾರೆ. ಇದು ಅವ್ರಿಗೆ ಆಕ್ಚುಲಿ 4ನೇ ಸಿನಿಮಾ. ಗುಮ್ಟಿ ಅಂತ ಇದು 5ನೇ ಸಿನಿಮಾ ಆಕ್ಚುಲಿ ಅವ್ರದ್ದು. ಓಕೆನಾ, ಬಂಡವಾಳ ಹೊಸಬ್ರ ಮೇಲೆ ಹಳಬ್ರ ಮೇಲೆ ಅನ್ನೋದಕ್ಕಿಂತ ಕತೆ ಸ್ಟ್ರಾಂಗ್ ಆಗಿರ್ಬೇಕಮ್ಮ, ಕಂಟೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಅದು ಮೇನ್ ಆಕ್ಚುಲಿ. ಈಗ ಎಕ್ಸಾಂಪಲ್ ಬೇಡಮ್ಮ, ಎಷ್ಟೋ ದೊಡ್ಡ ಸ್ಟಾರ್ಗಳು, ಹೀರೋಗಳು ಸಿನಿಮಾಗಳು ರಿಲೀಸ್ ಆದ್ರೂ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ, ಸಬ್ಜೆಕ್ಟ್ ಚೆನ್ನಾಗಿಲ್ಲ, ಯಾರು ಥಿಯೇಟರ್ಗೆ ಬರಲ್ಲಮ್ಮ. ಎಕ್ಸಾಂಪಲ್ ನಿಮ್ಮ ತುಂಬಾ ಸಿನಿಮಾಗಳಿದೆ. ಈಗ ನಾನು ಅದನ್ನ ಉದಾಹರಣೆ ಕೊಟ್ಬಿಟ್ರೆ ನಾನು ಇದನ್ನಾಗ್ಬಿಟ್ಟಿರ್ತೀನಿ, ನಾನು ಟ್ರೋಲ್ ಆಗಿಬಿಡ್ತೀನಿ. ಅದ್ರ ಬಗ್ಗೆ ನಾನು ಹೇಳೋಕೆ ಇಷ್ಟಪಡಲ್ಲ. ಸಬ್ಜೆಕ್ಟ್ ಅಮ್ಮ, ನಾವು ನಂಬ್ಕೊಂಡು ಕತೆನ ನಂಬ್ಕೊಂಡು ಸಿನಿಮಾ ಮಾಡ್ತಿದ್ವಿ. ಆಗ್ಲೇ ಹೇಳಿದೆ, 1 ವರ್ಷ ನನ್ನನ್ನು ವೇಟ್ ಮಾಡಿಸಿ ಕಾಯಿಸಿ ಕರ್ಕೊಂಡು ಸಿನಿಮಾ ಕೂರಿಸಿದಾರಂತ. ಆ ಸಬ್ಜೆಕ್ಟ್ ಮೇಲೆ, ಆ ಕತೆ ಮೇಲೆ ನಮ್ಗೆ ಅಷ್ಟೊಂದು ನಂಬಿಕೆ ಇದೆ ಅಮ್ಮ. ಅದಕ್ಕೋಸ್ಕರ ಅದನ್ನ ಶುರು ಮಾಡಿರೋದು. ಹೀರೋಯಿನ್ಗೆ ಆಲ್ಮೋಸ್ಟ್ ಲವ್ ಸ್ಟೋರಿ ಅಂತ ಅಂದ್ಮೇಲೆ ಹೀರೋ ಹೀರೋಯಿನ್ ಮೇಲೆ ಸ್ಕ್ರೀನ್ ಅಲ್ಲಿ ಇರಲೇಬೇಕಲ್ವ ಅಮ್ಮ. 80% ಇರ್ತಾರಮ್ಮ. ಹೌದಮ್ಮ, 6 ಫೈಟ್ ಇದೆ ಸಿನಿಮಾದಲ್ಲಿ, 6 ಫೈಟ್ ಇದೆ. ವಿಷ್ಣು ಸರ್ದ ಒಂದು ಸಿನಿಮಾ ಬಂದಿತ್ತು ಸರ್. ಅಂದ್ರೆ ಸಾಮ್ರಾಟ್ ಅಂತಂದ್ರೆ ಸರ್, ಅದ್ರ ಉದ್ದೇಶ ಏನಂದ್ರೆ ಯಾವತ್ತು ಸೋಲನ ಒಪ್ಕೊಳ್ಳೋದಿರೋನು ಅಂತ, ಯಾವತ್ತು ಯುದ್ಧಕ್ಕೆ ರೆಡಿ ಆಗಿರೋನು ಅಂತ, ಪ್ರಪಂಚನ ಗೆಲ್ಲೋಕೆ ಹೊಟ್ಟಿರೋನು ಅಂತ. ಸರ್ ಅಲ್ಲಿ ನೀವು ಮೋಷನ್ ಪೋಸ್ಟ್ ನೋಡಿದಲ್ಲೇ ಗೊತ್ತಾಗಿರುತ್ತೆ ಸರ್, ಬೇರೆ ಬೇರೆ ಧರ್ಮಗಳ ಮಧ್ಯೆ ಇರುವಂತಹ ಲವ್ ಸ್ಟೋರಿ ಸರ್. ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ ಸರ್. ಈಗ ನೀವು ಸಿನಿಮಾ ನೋಡಿದಾಗ ಸರ್ ಕನ್ಕ್ಲೂಷನ್ ಸಿಗುತ್ತೆ ಸರ್. ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ಸರ್, ಧರ್ಮಗಳು ಅಂತ ಸರ್. ಈಗ ಆ ಧರ್ಮದವರು ನಮ್ಮ ಧರ್ಮದವರು ಅಂತಂದಾಗ ಹೊಂದಾಣಿಕೆ ಅಷ್ಟೊಂದು ಬೇಗ ಆಗಲ್ಲ ಸರ್. ಅದಕ್ಕೋಸ್ಕರ ಯುದ್ಧ ಮಾಡಲೇಬೇಕಾಗುತ್ತೆ ಸರ್. ಅದಕ್ಕೋಸ್ಕರ ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ ಅಂತ ಸಬ್ ಟೈಟ್ಲ್ ಇಟ್ಟಿರೋದು ಸರ್. ಇಲ್ಲ ಸರ್, ಆ ರೀತಿ ಅಷ್ಟೊಂದೇನು ಇದಿಲ್ಲ ಸರ್. ಅಂದ್ರೆ ನಮ್ಮ ಕತೆಗೆ ಏನ್ ಬೇಕು, ನಮ್ಮ ಸಬ್ಜೆಕ್ಟ್ ಏನ್ ಬೇಕು ಅದು ಮಾತ್ರ ಇಟ್ಕೊಂಡು ಮಾಡ್ತಿರೋಂಥ ಸಿನಿಮಾ ಸರ್. ಬಿ ಸಿ ಪಾಟೀಲ್ ಸರ್ದು ಕ್ಯಾರೆಕ್ಟರ್ ಇದೆ ಅಮ್ಮ. ಎಲ್ಲರೂ ನಮಸ್ಕಾರ. ಎಲ್ಲರಿಗೂ ನಾನು ಹೇಳೋದಪ್ಪ, ನನ್ನ ಫಸ್ಟ್ ಮೂವಿ ಅಲ್ಲ ಮೇಡಮ್, ಇದು ನನ್ನ 3ನೇ ಚಿತ್ರ, ನಾನು ಹೊಸದು ಅಲ್ಲ. ನಾನು ಈ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಇನಾಮ್ದಾರ್ ಚಿತ್ರದ ಮುಖಾಂತರ. ಸೊ ಮರಾಠಿಯಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಕನ್ನಡ ಇದು 2ನೇ ಚಿತ್ರ ನಂದು, ಸಾಮ್ರಾಟ್ ಅಂತ. ಈ ಕತೆ ಹೆಂಗಿರುತ್ತೆ ಅಂತ ಹೇಳ್ಕೋದ್ರೆ, ಒಂದು ಹಿಂದೂ ಮುಸ್ಲಿಂ, ಒಂದು ಹುಡುಗ ಹಿಂದೂ ಮುಸ್ಲಿಂ ಹುಡುಗಿ, ಅವರ ಮಧ್ಯೆ ನಡೆಯುವಂತಹ ಪ್ರೀತಿನ ಗೆಲ್ಲೋಕೆ ತನ್ನದೇ ಆದಂತಹ ಸಾಮ್ರಾಜ್ಯ ಸೃಷ್ಟಿ ಮಾಡಿದಂತಹ ಯುವಕನ ಒಂದು ಸ್ಟೋರಿ ಇದು. ಸೊ ಅದಿಟ್ಕೊಂಡು ನಾವು ಬರ್ತಾ ಇದ್ದೀವಿ ಮೇಡಮ್. ನಿಮ್ಮಲ್ಲಿ ನಾನು ಒಂದೇ ಸರಿ ಕೇಳ್ಕೊಳ್ಬೇಕಂದ್ರೆ, ಹೊಸೊಬ್ರು ಯಾರೂ ಇಲ್ಲಿ ನಿಲ್ತಲ್ಲ, ನೀವು ನಮ್ಮನ್ನ ಬೆಳೆಸೋರು, ನಮ್ಮನ್ನ ಈ ಕರ್ನಾಟಕ ತೋರಿಸೋರು, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಈ ನಮ್ಮಂತಹ ಈಗ ಅಂದ್ರಲ್ಲ ಮೇಡಮ್ ಹೊಸಬ್ರು ಅಂತ, ಹಿಂಗೆ ಹೊಸಬ್ರು ಅನ್ಸ್ಕೊಳ್ಳೋದು ಮೇಡಮ್ ನಾವು. ಯಾಕಂದ್ರೆ ನೀವು ಸಪೋರ್ಟ್
ಅದೇ ಸರ್, ಅದೇ ಆ ಪ್ರೂವ್ ಮಾಡ್ಬೇಕಾದ್ರೆ ನಾನು ಮನೇಲಿ ಕೂತ್ ಪ್ರೂವ್ ಮಾಡ್ರೆ ಆಗಲ್ಲ ಮೇಡಮ್, ಎಲ್ಲ ತೋರಿಸ್ಕೋಬೇಕು, ನೀವು ತೋರಿಸ್ಬೇಕು. ಅಲ್ಲ ನನ್ನ ಇನಾಮದಾರ ಫಸ್ಟ್ ಇಂಟರ್ವ್ಯೂ ಮಾಡಿ ನೀವೇ ಮೇಡಮ್. ನಿಮ್ಮ ಹೆಸರು ನಂಗೆ ಗೊತ್ತು, ಕೀರ್ತಿ ಅಂತ. ಹೇಳಿ. ನಮ್ಮ ಪ್ರಯತ್ನ ಇದೆ ಮೇಡಮ್, ನಮ್ಮ ಪ್ರಯತ್ನ ಪಕ್ಕ ಇದೆ, ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ ಸಪೋರ್ಟ್ ಬೇಕು ಮೇಡಮ್. ಓಕೆ, ಸಾಕು ಮೇಡಮ್, ಎಷ್ಟಾದ್ರೆ ಸಾಕು ಮೇಡಮ್. ಸರ್, ಈಗ ನಾವು ಬೆಳಗಾವಿ, ನಂದು ಬೆಳಗಾವಿ, ನಮ್ಮ ಸರ್ ಬೆಳಗಾವಿ, ಮೇಡಮ್ ಬೆಳಗಾವಿ, ನಮ್ಮ ಡೈರೆಕ್ಟರ್ ಸರ್ ಬೆಳಗಾವಿ ಡಿಸ್ಟಿಕ್ ಅವರೇ. ಒಂದು ಬೆಳಗಾವಿ ಟೀಮ್ ತಗೊಂಡು ನಾವು ಬರ್ತಾ ಇದ್ದೀವಿ, ಉತ್ತರ ಕನ್ನಡ ಟೀಮ್ ತಗೊಂಡ್ ಬರ್ತಾ ಇದ್ದೀವಿ. ಸೊ ನಮ್ಮ ಉತ್ತರ ಕರ್ನಾಟಕ ಹುಡುಗರನ್ನ ಒಂದು ಅಟ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳೆಸಿ ಸರ್. ಸರ್ ಆಲ್ಮೋಸ್ಟ್ 10% ಶೂಟಿಂಗ್ ಆಗಿದೆ ನಮ್ದು. ಅಲ್ಲೇ ಬೆಳಗಾಂ ಅಕ್ಕಪಕ್ಕ ಕೋಲ್ಹಾಪುರ ಬಾರ್ಡರು. ಯಾಕಂದ್ರೆ ಕೋಲ್ಹಾಪುರದಲ್ಲಿ ಅಂದ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಗೆ ಏನ್ ಬೇಕಾದ್ ಸಿಗುತ್ತೆ ಸರ್, ಪೊಲಿಟಿಷಿಯನ್, ಕೋರ್ಟು, ಅದೇನು ಬೇಕಿಲ್ಲ ನಾವು ರೆಡಿ ಮಾಡಬೇಕಾಗಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ, ಅಲ್ಲಿ ಫಿಲ್ಮ್ ನಗರದಲ್ಲಿ ಆಲ್ಮೋಸ್ಟ್ ನಾವು ಬೆಳಗಾವಿ ಅಕ್ಕಪಕ್ಕ ಮಾಡ್ತಾ ಇದ್ದೀವಿ ಸರ್. ಉಳಿಕಿದ್ದು ಒಂದು 20% ನಾವು UP-ದಲ್ಲಿ ಮಾಡ್ತಾ ಇದ್ದೀವಿ ಸರ್ ಶೂಟ್. ಸೊ ಅದಕ್ಕೆ ನಾನು ಏನು ಹೇಳಕ್ ಬರ್ತಾ ಇಲ್ಲ ಸರ್ ನಮಗೆ, ಯಾಕಂದ್ರೆ 3 ವರ್ಷ ಬಿಟ್ಟು ಬಂದಿಲ್ಲ ಸರ್. ಮೇಡಮ್ ನೆನಪೇ ಇಲ್ಲ ನಾವು, ನೋಡಿ ಹಿಂಗಾಗಿದೆ ನಮ್ಮ ಜೀವನ. ಅವಕಾಶ ಸಿಗಬೇಕಲ್ಲ ಮೇಡಮ್, ಬಂದು ಸುಮ್ಕೋತ್ರೆ ನೀವು ನಾವು ಹಿಂಗೆ ಬಂದು ಹೋಗಪ್ಪ ಅಂತ ಹೇಳ್ಬಿಡ್ತೀರಿ ನೀವು. ಅವಕಾಶ ಕೊಡಬೇಕಲ್ಲ ಮೇಡಮ್, ಯಾರು ನಮ್ಮ ಬೈಕ್ ಇಂಥವ್ರು ಅನ್ನದಾತರ ಸಿಗಬೇಕಲ್ಲ ಮೇಡಮ್ಗೆ. ಪ್ರಯತ್ನ ನಡೀತದೆ ಮೇಡಮ್. ನೋಡ್ರಲ್ಲ ಮೇಡಮ್, ನೀವು ಯಾವ ರೀತಿ ರೆಡಿ ಆಗಿದ್ರೆ ಅಂತ ನೀವು ನೋಡಿರ್ಬೋದಲ್ಲ. ಈಗ ಒಂದು ವರ್ಷ ಮೇಡಮ್ ನಾನು ಸ್ವೀಟ್ ತಿಂದಿಲ್ಲ, ಚಪಾತಿ ರೊಟ್ಟಿ ತಿಂದು ನಾನು ಸುಮಾರು 1 ವರ್ಷ ಆಯ್ತು ಮೇಡಮ್. ರೈಸು, ನಾನು ನಾನ್ ವೆಜ್ಜು, ಚಿಕನ್ನು ಬಾಯ್ಲ್ ಚಿಕನ್ ಇಷ್ಟು ತಿಂದು 1 ವರ್ಷದಿಂದ ಕಷ್ಟಪಟ್ಟು ಏನೋ ಒಂದು ಮಾಡಿದ್ದೀನಿ ಮೇಡಮ್. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಬಟ್ ಇನ್ನೂ ಶಕ್ತಿ ನೀವೆಲ್ಲ ಶಕ್ತಿ ಕೊಟ್ಟರೆ ಇನ್ನೂ ಮಾಡ್ತೀನಿ ಮೇಡಮ್ ನಾನು. ಸೊ ಈ ಕತೆಗೆ ಏನು ಬೇಕಲ್ಲ ಮೇಡಮ್, 100% ಕೇಳಿದ್ರೆ 105% ನಾನು ಕೊಟ್ಟೆ ಕೊಡ್ತೀನಿ ಮೇಡಮ್. ಈ ಕತೆಗೆ ಏನು ಬೇಕಲ್ಲ ನಾನು 100% ಮಾಡೇ ಮಾಡ್ತೀನಿ. ನನ್ನ ನಿದ್ದೆ ಹಾಳಾಗಲಿ, ಊಟ ಹಾಳಾಗಲಿ, ನನ್ನ ಜೀವನ ಹಾಳಾದ್ರೂ ಚಿಂತೆ ಇಲ್ಲ. ಈ ಕತೆಗೆ ಏನು ಬೇಕು ಅದಕ್ಕೆ 100% ತುಂಬೋ ಕೆಲಸ ಮಾಡ್ತೀನಿ.